ಮಾಧ್ಯಮ ಮಿತ್ರರನ್ನು ಸ್ವಾಗತಿಸುತ್ತಾ ಇಂದಿನ ಪತ್ರಿಕಾಗೋಷ್ಠಿಯನ್ನು ಪ್ರಾರಂಭಿಸುತ್ತೇವೆ. ಪತ್ರಿಕಾಗೋಷ್ಠಿಯಲ್ಲಿ ನಾನು MC ಮುಲ್ಲಾ ಅವರು, ನಾಗರಾಜ ಲಂಬು ಅವರು, ನಮ್ಮ ಜಿಲ್ಲಾ ಕಾಂಗ್ರೆಸ್ ಸಮಿತಿ ಕಾರ್ಯದರ್ಶಿಗಳಾದ ವಸಂತ ಹೊನ್ನೋಡಿ ಅವರು, ಫಯಾಜ್ ಕಲಾದಿ. ಇವತ್ತಿನ ಪತ್ರಿಕಾಗೋಷ್ಠಿ ವಿಷಯ ದಾವಣಗೆರೆ ದಂಗಲ್ ಬಗ್ಗೆ. ದಾವಣಗೆರೆ ಟಿಕೆಟ್ ವಿಷಯದಲ್ಲಿ, ಅಲ್ಲಿ ನಡೆದ ಚುನಾವಣೆ ವಿಷಯದಲ್ಲಿ ಅಲ್ಲಿ ಯಾರು ಕಾಂಗ್ರೆಸ್ ಪರ ಮಾಡಿದ್ರು, ಯಾರು ಕಾಂಗ್ರೆಸ್ ವಿರುದ್ಧ ಮಾಡಿದ್ರು ಅನ್ನೋ ವಿಷಯದಲ್ಲಿ ಗೊಂದಲ ಏರ್ಪಟ್ಟು ಕೆಲವು ಕಾಂಗ್ರೆಸ್ ನಾಯಕರ ಮೇಲೆ KPCC ಅವರು ಕ್ರಮ ಜರುಗಿಸಿದರು. ಆ ಜರುಗಿಸಿದ ಕ್ರಮ ಅವಸರದ ಕ್ರಮ ಅಂತ ನಾ ಈ ಸಂದರ್ಭದಲ್ಲಿ ಹೇಳ್ತೀನಿ. ಯಾಕಂತ ಕೇಳಿದ್ರೆ ಇನ್ನೂ ರಿಸಲ್ಟ್ ಬಂದಿಲ್ಲ, ಇನ್ನೂ ಫಲಿತಾಂಶನೇ ಬಂದಿಲ್ಲ, ಮತ ಎಣಿಕೆ ಆಗಿಲ್ಲ. ನೀವು ಚುನಾವಣೆ ಮಾಡಿರಿ, ನೀವು ಮಾಡಿಲ್ಲ, ನೀವು ಬೆಂಬಲ ಕೊಟ್ಟಿರಿ, ನೀವು ಬೆಂಬಲ ಕೊಟ್ಟಿಲ್ಲ ಅಂತ ಹೇಳೋದು ಈ ಸಂದರ್ಭದಲ್ಲಿ ಸ್ವಲ್ಪ ಅವಸರ ಆಯಿತು. ಆದ್ರೆ ಒಂದು ವಿಷಯ ಇಲ್ಲಿ ವಿವರಣೆ ಏನು ಕೊಡ್ತೀವಿ ಅಂದ್ರೆ, ಮುಸ್ಲಿಂ ಸಮಾಜದವರಲ್ಲಿ ಟಿಕೆಟ್ ಬಿಟ್ಟಿದ್ದು, ಅವರು ತಮ್ಮ ಹಕ್ಕು ಪ್ರತಿಪಾದಿಸಿದ್ದು ಸರಿ ಅಂತ ಹೇಳಿ KPCCನೂ ಒಪ್ಕೊಳ್ತದೆ, ಎಲ್ಲ ಜನನೂ ಒಪ್ಕೊಳ್ತಾ ಇದ್ದಾರೆ. ಆದರೆ ಕಾಂಗ್ರೆಸ್ನಲ್ಲಿ ಆಗಲಿ ಇನ್ನೊಂದು ಪಕ್ಷಗಳಲ್ಲಿ ಹೆಚ್ಚಾಗಿ ಯಾರು ತೀರ್ ಹೋಗಿರ್ತಾರೆ ಅವ್ರ ಸ್ಥಳಕ್ಕೆ, ಅವ್ರ ಜಾಗಕ್ಕೆ ಹೆಚ್ಚಾಗಿ ಆ ಕುಟುಂಬದವರನ್ನೇ ಕೊಡ್ತಾ ಬಂದಿರೋದೊಂದೇನೋ ಪದ್ಧತಿ ಇದೆ. ಆ ಪದ್ಧತಿ ಪ್ರಕಾರ ಅಲ್ಲಿ ಶಾಮನೂರು ಶಿವಶಂಕರಪ್ಪನವರು ಮೊಮ್ಮಗನಿಗೆ ಟಿಕೆಟ್ ಕೊಟ್ಟಿದ್ದಾರೆ, ಸಮರ್ಥ ಶಾಮನೂರು. ಆ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದ ಹೈಕಮಾಂಡಿಂದ ಬಂದಂಥ ವೀಕ್ಷಕರಾಗಿರ್ಬೋದು, KPCC ಅವರಾಗಿರ್ಬೋದು, ಎಲ್ಲ ಮುಸ್ಲಿಂ ನಾಯಕರನ್ನ ಕೂಡಿಸಿ ಅವರು ಒಪ್ಪಿಗೆ ಪಡೆದೇ ಆ ಟಿಕೆಟ್ ಕೊಟ್ಟಿದ್ದಾರೆ. ಯಾರಿಗೆ ಪರ್ಮಿಷನ್ ಇಲ್ಲ, ಯಾರ್ದು ಒಪ್ಪಿಗೆ ಪಡಿಲಾರ್ದೇನೆ ಅಥವಾ ಸಹಮತ ಇಲ್ಲದೇನೆ ಟಿಕೆಟ್ ಕೊಟ್ಟಿಲ್ಲ. ಟಿಕೆಟ್ ಕೊಟ್ಟ ನಂತರ ಸ್ಥಳೀಯವಾಗಿ ದಾವಣಗೆರೆಯಲ್ಲಿ KPCCಯಲ್ಲಿ ಕಾಂಗ್ರೆಸ್ನಲ್ಲಿರುವಂಥ ಮುಸ್ಲಿಂ ನಾಯಕರುಗಳು ಭಿನ್ನಾಭಿಪ್ರಾಯ ವ್ಯಕ್ತಪಡಿಸಿ ಗುಂಪು ಗುಂಪುಗಳಾಗಿ ಸುಮಾರು 8 ಜನ ಅಲ್ಲಿ ಕಾಂಗ್ರೆಸ್ನಿಂದ ಮುಸ್ಲಿಂ ಸಮಾಜದಿಂದ ಅಭ್ಯರ್ಥಿಗಳಾಗಿದ್ದಾರೆ. ಅದರಲ್ಲಿ ಕೆಲವರನ್ನ KPCC ಅವರು ಪ್ರಯತ್ನ ಮಾಡಿ ಕೆಲವರನ್ನ ಮನಸೊಲಿಸಿ ಹಿಂತುಕೊಳ್ಳಕ್ಕೆ ಪ್ರಯತ್ನ ಮಾಡಿ ಸಾದಿಕ್ ಪೈಲಾನ್ ಅನ್ನೋಂಥವ್ರಿಗೆ ಹಿಂತುಕೊಂಡಿದ್ದಾರೆ. ಆ ನಂತರ ಚುನಾವಣೆ ಜರುಗಿದೆ. ಚುನಾವಣೆಯಲ್ಲಿ ಜಮೀರ್ ಅಹ್ಮದ್ ಅವರು ಪ್ರಚಾರ ಮಾಡಿದ್ದಾರೆ. ಆದರೆ ಆ ಸಂದರ್ಭದಲ್ಲಿ ಸಚಿವರಾದಂಥ ಮಲ್ಲಿಕಾರ್ಜುನ್ ಅವರು ಮುಸ್ಲಿಂ ಸಮಾಜದ ನಾಯಕರ ಬಗ್ಗೆ ವ್ಯಕ್ತಪಡಿಸಿದ ಅಭಿಪ್ರಾಯಗಳು ಸರಿ ಇರಲಿಲ್ಲ. ಮುಸ್ಲಿಂ ಸಮಾಜದ ನಾಯಕರಿಗೆ ಅವ್ರು ನೋವುಂಟನ್ನು ಮಾಡಿತ್ತು. ಅದಕ್ಕೆ ಅವರು ತಡ ಮಾಡಿ, ಜಮೀರ್ ಅಹ್ಮದ್ ಅವರಾಗಲಿ ಇನ್ನಿತರ ನಾಯಕರು ತಡ ಮಾಡಿ ಅಲ್ಲಿ ಪ್ರಚಾರಕ್ಕೆ ಹೋದರು. ಜಬ್ಬಾರ್ MLC ಅವರಿಗೆ ಅಲ್ಪಸಂಖ್ಯಾತರ ಕಮಿಟಿ ಅಧ್ಯಕ್ಷರಿದ್ದ ಅವರಿಗಂತೂ ಅವರು ಮಾತಾಡಿಸಿಲ್ಲ ಅಂತ ಆರೋಪ ಮಾಡ್ತಾ ಇದ್ದಾರೆ. ಇವತ್ತಿಗೂ ನನಗೆ ಕರೀಲಿಲ್ಲ, ಮಾತಾಡಿಸಿಲ್ಲ ಅಂತ. ಚುನಾವಣೆಗೆ ನಿಂತವರು, ಚುನಾವಣೆ ಮಾಡೋರು ಕರೆಯುವುದು ಅವ್ರ ಕರ್ತವ್ಯ ಆಗಿತ್ತು, ಕರಿಬೇಕಾಗಿತ್ತು ಅವರು. ಈ ಸಂದರ್ಭದಲ್ಲಿ ಅದನ್ನು ನಾವು ಅಭಿಪ್ರಾಯ ವ್ಯಕ್ತಪಡಿಸ್ತೀವಿ. ಇನ್ನು ಚುನಾವಣೆ ನಂತರ ಜಬ್ಬಾರ್ ಅವರು ಅಲ್ಪಸಂಖ್ಯಾತರ ಸೆಲ್ಗೆ ರಾಜೀನಾಮೆ ಕೊಟ್ಟಿದ್ದಾಗಲಿ, ನಶೀರ್ ಅಹ್ಮದ್ ಅವರು ರಾಜಕೀಯ ಕಾರ್ಯದರ್ಶಿಯಿಂದ ಅವರಿಗೆ ತೆಗೆದು ಹಾಕಿದ್ದಾಗಲಿ, ಜಮೀರ್ ಅಹ್ಮದ್ ಖಾನ್ ಅವ್ರಿಗೆ CM ಅವ್ರು ಕರೆದು ಸಮಜಾಯಿಸಿ ಕೇಳಿದ್ದಾಗಲಿ, ಇವೆಲ್ಲ ಇನ್ನೂ ಚುನಾವಣೆ ರಿಸಲ್ಟ್ ಬರೋದಕ್ಕಿಂತಲೂ ಮೊದಲೇ ಮಾಡಿದ್ದು KPCC ಆತುರದ ಕ್ರಮ ಮಾಡಿದ್ದಾರೆ. ಆದರೆ ಅದರ ನಂತರ ಇದು ಪಕ್ಷದ ಆಂತರಿಕ ವಿಷಯ. ನಾವು ಅದರ ಬಗ್ಗೆ ಅಭಿಪ್ರಾಯ ಪಡಿಸೋಷ್ಟು ದೊಡ್ಡವರಲ್ಲ, ಅದು ನಮಗೆ ಅದರ ಬಗ್ಗೆ ವಿಷಯ ಸಂಬಂಧ ಇಲ್ಲ. ಆ ನಂತರ ಇತ್ತೀಚೆಗೆ ಒಂದು 3-4 ದಿವಸಗಳಲ್ಲಿ ಮುಸ್ಲಿಂ ಧರ್ಮದ ಉಲೇಮಾಗಳು, ಉಲೇಮಾ ಇಕ್ರಾಮ್ ಅನ್ನಂಥ ಒಂದು ಕಮಿಟಿಯವರಾಗಲಿ, ಒಂದು ಮುಸ್ಲಿಂ ಸಮಾಜದ ಸಮಿತಿ ಕಮಿಟಿಗಳಾಗಲಿ ಪತ್ರಿಕಾಗೋಷ್ಠಿಗಳನ್ನು ನಡೆಸಿ
ಕಾಂಗ್ರೆಸ್ ಪಕ್ಷದ ಮೇಲೆ, ಸರ್ಕಾರದ ಮೇಲೆ ನೀವು ಜಬ್ಬಾರ್ ಅವ್ರ ಮೇಲೆ ಕ್ರಮ ತಗೊಂಡಿದ್ದು ತಪ್ಪು, ನಸೀರ್ ಅಹಮದ್ ಅವರ ಕ್ರಮ ತಗೊಂಡಿದ್ದು ತಪ್ಪು, ಮುಸ್ಲಿಂ ಸಮಾಜದ ನಾಯಕರನ್ನು ನೀವು ಕಡೆಗಣಿಸ್ತಾ ಇದ್ದೀರಿ ಅಂತೇಳಿ ಎಚ್ಚರಿಕೆಗಳನ್ನು ಕೊಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ನಾನು ಉಲಮಾಗಳಲ್ಲಿ ಒಂದು ವಿನಂತಿ ಏನು ಮಾಡ್ತೀನಿ ಅಂದ್ರೆ, ಉಲಮಾಗಳದು ಒಂದು ದೊಡ್ಡ ಇತಿಹಾಸ ಇದೆ. ನಮ್ಮ ದೇಶದ ಸ್ವಾತಂತ್ರ್ಯಕ್ಕೆ ಬಹಳ ದೊಡ್ಡ ಕೊಡುಗೆ ಇದೆ. ಕಾಳಾಪಾಣಿ ಶಿಕ್ಷೆ ಏನಾದರೂ ಉಲೇಮಾ ಇಕ್ರಮ್ ಕಮಿಟಿಯವರು ಅನುಭವಿಸಿದಷ್ಟು ಯಾರೂ ಅನುಭವಿಸಿಲ್ಲ. ಹೆಚ್ಚಿನ ಜನ ಕಾಳಾಪಾಣಿ ಶಿಕ್ಷೆಗಳು ಕೊಟ್ಟಿದ್ದರು ಸ್ವಾತಂತ್ರ್ಯದ ಟೈಮ್ದಲ್ಲಿ. 1857ನೇ ಇಸ್ವಿಯಲ್ಲಿ ಸ್ವಾತಂತ್ರ್ಯ ಸಂಗ್ರಾಮ ಪ್ರಾರಂಭ ಆಗಿದ್ದನು ಉಲೇಮಾಗಳಿಂದನೂ ಇತ್ತು. ಅವಾಗ ಅವರು ಹೆಗಲು ಕೊಟ್ಟು ದುಡಿದ್ರು. ಒಂದೇ ದಿವಸ 27,000 ಮುಸ್ಲಿಂ ಉಲೇಮಾಗಳನ್ನು ಲಖನೌದಿಂದ ದಿಲ್ಲಿಯವರೆಗೆ ಎಷ್ಟು ಗಿಡಗಳಿತ್ತು ಅಷ್ಟು ಗಿಡಕ್ಕೆ ನೇಣು ಹಾಕಿದ್ರು, ಅಷ್ಟು ಕೊಂದಿದ್ರು ಬ್ರಿಟಿಷರು. ಎದೆ ಒಡ್ಡಿ ಉಲೇಮಾಗಳು ಎದೆ ಒಡ್ಡಿ ಈ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿ ಈ ಸ್ವಾತಂತ್ರ್ಯ ಪಡೆದಿದ್ದಾರೆ. ಆದರೆ ಇವತ್ತಿನ ಈ ಉಲೇಮಾ ಕಮಿಟಿಗಳಿಗೆ ಅದೇ ಒಂದು ಸಂಸ್ಕೃತಿಯಿಂದ ಬಂದಂಥವ್ರು, ಭಾಳ ದೊಡ್ಡ ಒಂದು ಅವ್ರಿಗೆ ಶಕ್ತಿ ಇದೆ. ಅವರು ಉಲೇಮಾ ಅಂದ್ರೇನು, ಶಿಕ್ಷಣವಂತರು, ಬುದ್ಧಿವಂತರು ಅಂತ ಹೇಳಿ ಅರ್ಥದರು. ಇವತ್ತೇನಾಗಿದೆ ಅಂದ್ರೆ, ಕೇವಲ ಇವತ್ತು ಅವ್ರು ಮಾಡೋ ವರ್ತನೆ ಹೇಗಿದೆ ಅಂದ್ರೆ, ಮುಸ್ಲಿಂ ಸಮಾಜ, ಇಡೀ ಮುಸ್ಲಿಂ ಸಮಾಜ ಕೇವಲ ಜಬ್ಬಾರ್ ಅವ್ರ ಸಲುವಾಗಿ, ಜಮೀರ್ ಅಹಮದ್ ಅವ್ರ ಸಲುವಾಗಿ, ನಸೀರ್ ಅಹಮದ್ ಅವ್ರ ಸಲುವಾಗಿ ಮಾತ್ರ ಹೋಟ್ ಹಾಕಿದ್ದಾರೆ ಕಾಂಗ್ರೆಸ್ಗೆ. ಅನಂತ ವರ್ತನೆ ಮಾಡ್ತಾ ಇದ್ದಾರೆ. ಆ ಥರ ಪತ್ರಿಕಾ ಹೇಳಿಕೆಗಳು ಕೊಡ್ತಾ ಇದ್ದಾರೆ. ಆಮೇಲೆ ನಾವು ಮುಂದಿನ ದಿನಗಳಲ್ಲಿ 28ರ ಚುನಾವಣೆಯಲ್ಲಿ ಮುಸ್ಲಿಮರನ್ನು ನಾವು ಮುಸ್ಲಿಮರ ಮೇಲೆ ಆದೇಶ ಮಾಡ್ತೀವಿ, ಕಾಂಗ್ರೆಸ್ಗೆ ಓಟ್ ಹಾಕಬೇಡಿ ಅಂತ ಹೇಳಿದ್ರೆ ಹೇಗೆ ಮಾಡ್ತೀರಿ ಅಂತ ಕೇಳ್ತಾರೆ. ಇದು ಬಹಳ ತಪ್ಪು ಈ ಸಂದರ್ಭದಲ್ಲಿ ನಾನು ಹೇಳ್ತೇನೆ. ಯಾಕಂದ್ರೆ ಈ ಥರ ವರ್ತನೆ ಮಾಡೋದ್ರಿಂದ ಸಮಾಜದ ಶಕ್ತಿ ಮತ್ತಿಷ್ಟು ಕುಂದುತ್ತದೆ ಅಂತ ಹೇಳಿ ನಾನು ನಿಮಗೆ ವಿನಂತಿ ಮಾಡ್ತೇನೆ. ನೀವು ಕೇವಲ ಈ 3 ಜನರ ಸಲುವಾಗಿ ಇಡೀ ಮುಸ್ಲಿಂ ಸಮಾಜದ ಶಕ್ತಿಯನ್ನು ಅಲ್ಲಿ ಪ್ರದರ್ಶನ ಮಾಡಕ್ಕೆ ಹೋಗಬೇಡಿ. ಯಾಕಂತ ಕೇಳಿದ್ರೆ, ಮುಸ್ಲಿಂ ಸಮಾಜ ಓಟ್ ಹಾಕಿದ್ದು ಕೇವಲ ಯಾರೋ ವ್ಯಕ್ತಿ ಸಲುವಾಗಿ, ಯಾರನ್ನು ಮಂತ್ರಿ ಮಾಡಲಿಕ್ಕೆ, ಯಾರನ್ನು ಲೀಡರ್ ಮಾಡಲಿಕ್ಕೆ ಅಲ್ಲ. ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ಹಾಕಿದ್ದು ಈ ದೇಶದ ಸಂವಿಧಾನ ಉಳಿಬೇಕು, ಈ ರಾಜ್ಯದಲ್ಲಿ, ಈ ದೇಶದಲ್ಲಿ ಜಾತ್ಯತೀತ ಸರ್ಕಾರಗಳು ಬರಬೇಕು. ಒಂದು ಕಡೆ ಕೋಮುವಾದಿ ಶಕ್ತಿಗಳು ಬೆಳೀತಾ ಇದ್ದಾವ, ಆ ಕೋಮುವಾದಿ ಶಕ್ತಿಗಳು ಈ ರಾಷ್ಟ್ರವನ್ನು ತಪ್ಪು ದಾರಿ ತಗೊಂಡು ಹೋಗ್ತಾ ಇದ್ದಾವ. ಜಾತ್ಯತೀತ ಸರ್ಕಾರ ಬಂದ್ರೆ, ಒಳ್ಳೆ ಸರ್ಕಾರ ಬಂದ್ರೆ, ಕಾಂಗ್ರೆಸ್ ಸರ್ಕಾರ ಬಂದ್ರೆ, ಅಥವಾ ಕಾಂಗ್ರೆಸ್ ಈ ರಾಜ್ಯದಲ್ಲಿ, ಈ ದೇಶದಲ್ಲಿ ಸಂವಿಧಾನ ಉಳಿಸಲಿಕ್ಕೆ ಇದು ಒಂದು ಬದ್ಧತೆ ಇದ್ದಂಥ ಒಂದು ಪಕ್ಷ ಇದೆ. ಅದಕ್ಕೆ ನಾವು ಕಾಂಗ್ರೆಸ್ಗೆ ಓಟ್ ಹಾಕಿದ್ದಾರೆ ಹೊರತಾಗಿ ಯಾರೋ 3 ಜನ 4 ಜನ ಸಲುವಾಗಿ ಓಟ್ ಹಾಕಿಲ್ಲ. ಅದನ್ನು ದಯವಿಟ್ಟು ನಂದು ವಿನಂತಿ ಏನು ಉಲೇಮಾಗಳಿಗೆ, ಇಕ್ರಾಮ್ಗಳಿಗೆ ಅಂದ್ರೆ, ದಯವಿಟ್ಟು ನಾನು ಹೇಳ್ತೀನಿ, ನೀವು ಸಮಾಜದ ದಾರಿಯನ್ನು ವಿಭಿನ್ನ ಮಾಡಬೇಡಿ. ಕಾಂಗ್ರೆಸ್ ಜೊತೆ ಅನ್ಯೋನ್ಯವಾದ ಸಂಬಂಧ ಮುಸ್ಲಿಮರದಿದೆ. ಒಂದು ಎಕ್ಸಾಂಪಲ್ ಹೇಳ್ತೀನಿ ನಿಮಗೆ. ಇದೇ ದಾವಣಗೆರೆ ಒಂದು ಕುರಿತು ಉದಾಹರಣೆ ಹೇಳ್ತೀನಿ. ನಾನು ದಿನ ವಾಕಿಂಗ್ ಹೋಗ್ತಿರ್ತೀನಿ. ವಾಕಿಂಗ್ ಹೋದಾಗ ನನಗೊಂದು 10 ಜನ ಸುಮಾರು ಭೇಟಿ ಆಗಿದ್ರು. ಈ ಚುನಾವಣೆ ನಡೆದಾಗ, ದಾವಣಗೆರೆ ಮತ್ತು ಬಾಗಲಕೋಟೆ ನಡೆದಾಗ ಅವ್ರು ಏನು ಕೇಳ್ತಿದ್ರು ನನಗಂದ್ರೆ, ಏನ್ರಿ ದಾವಣಗೆರೆ ಮುಸ್ಲಿಂ ಟಿಕೆಟ್ ಕೊಟ್ಟಿಲ್ಲ ಅಂತ ಹೇಳಿ ಅಸಮಾಧಾನ ಆಗಿದೆ ಅಂತ ಹೇಳಿ ಯಾರೂ ಮಾತಾಡಲಿಲ್ಲ. ಒಟ್ಟ ದಾವಣಗೆರೆ ಬರ್ತದಿಲ್ಲ ಸರ್, ಬಾಗಲಕೋಟೆ ಬರ್ತದಿಲ್ಲ ಸರ್ ಅಂತ ಕೇಳ್ತಿದ್ರು. ಏನಂದ್ರೆ ಅವ್ರ ತಲೆಯಲ್ಲಿ ದಾವಣಗೆರೆಯನ್ನು ಬರಬೇಕು, ಬಾಗಲಕೋಟೆ ಬರ್ಬೇಕಂತಿದೆ ಮುಸ್ಲಿಮರಲ್ಲಿ. ಕಾಮನ್ ಹೇಳೋದಿದು. ಯಾರೋ ಟಿಕೆಟ್ ಕೊಟ್ಟಿಲ್ಲ ಅಂತೇಳಿ ಅಸಮಾಧಾನದಿಂದ ದಾವಣಗೆರೆ ಸೋಲಿಸ್ಬೇಕ್ರಿ, ಬಾಗಲಕೋಟೆ ಸೋಲಿಸ್ಬೇಕಂತ ಯಾರೂ ಮಾತಾಡಿಲ್ಲ. ಅವರಲ್ಲಿ, ಈ ದೇಶದ ಮುಸ್ಲಿಮರಲ್ಲಿ ಅನ್ಯೋನ್ಯವಾದ ಸಂಬಂಧ ಇದೆ. ಕೇವಲ ನರಸಿಂಹರಾವ್ ಅವ್ರ ಕಾಲದಲ್ಲಿ ಬಾಬರಿ ಮಸೀದಿ ಬಿದ್ದಾಗ ಒಂದು ಸಲ ಕಾಂಗ್ರೆಸ್ಸಿಗೆ ಬುದ್ಧಿನೂ ಕಲಿಸಿದ್ದಾರೆ ಇವರು. ಅಂಥ ಸಂದರ್ಭ ಅಂದ್ರೆ ಮುಸ್ಲಿಮರು ಅದಕ್ಕೂ ರೆಡಿ ಇದ್ದಾರೆ. ಆದ್ರೆ ಈಗ ಅಂತ ಯಾವ ಸಂದರ್ಭಗಳು ಬಂದಿಲ್ಲ. ಅದಕ್ಕೆ ಒಂದೇನು ಸ್ವಾತಂತ್ರ್ಯ ಪಡೆದಂಥ ಒಂದು ಉಲೇಮಾಗಳ ಸಂಘಟನೆಗಳಿದ್ದಾವೆ, ಅವು ಕೇವಲ ಯಾರೋ ವ್ಯಕ್ತಿ ಸಲುವಾಗಿ ಅದು ಉಪಯೋಗ ಆಗಬಾರ್ದು ಅಂತ ನಾ ಈ ಸಂದರ್ಭದಲ್ಲಿ ಹೇಳ್ತೇನೆ. ಇನ್ನು